ಅಂತೂ ಇಂತೂ ಭಾರತ ವರ್ಲ್ಡ್ ಕಪ್ ಗೆಲ್ತು ಅಂತಲೇ ಹೇಳ್ಬೋದು. ನಿಜಕ್ಕೂ ಇವತ್ತು ಭಾರತದ ಒಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡೋ ಅಂಥ ದಿನ ಅಂತಲೇ ಹೇಳ್ಬೋದು. 1983ರಲ್ಲಿ ಕಪಿಲ್ ದೇವ್ ಅವರು ವಿಶ್ವಕಪ್ಪನ್ನು ಗೆದ್ದ ನಂತರ ಮಹೇಂದ್ರ ಸಿಂಗ್ ಧೋನಿಯವರು 2007ರಲ್ಲಿ ವಿಶ್ವಕಪ್ಪನ್ನು ಗೆಲ್ತಾರೆ. ಆನಂತರ ಅದೇ ಮಹೇಂದ್ರ ಸಿಂಗ್ ಧೋನಿಯವರು 2011ರಲ್ಲಿ ವಿಶ್ವಕಪ್ಪನ್ನು ಗೆಲ್ತಾರೆ. ಆದರೆ ಆನಂತರ ಬರೋಬ್ಬರಿ ನಾವು ಬಹಳಷ್ಟು ವರ್ಷಗಳ ಕಾಲ ವಿಶ್ವಕಪ್ಗಾಗಿ ಕಾದು ಕುಳಿತಿದ್ವಿ ಅಂತಲೇ ಹೇಳಬೇಕು. ಅದರಲ್ಲೂ ಈ ವರ್ಷ ನಾವು ಏನು ವರ್ಲ್ಡ್ ಕಪ್ ಇದೆ, ಟೆಸ್ಟ್ ವರ್ಲ್ಡ್ ಕಪ್ನಲ್ಲಿ ಕೂಡ ಫೈನಲ್ಗೆ ತಲುಪ್ತೀವಿ. ಅಲ್ಲೂ ಕೂಡ ಸೋಲನ್ನು ಅನುಭವಿಸ್ಬೇಕಾಗತ್ತೆ. ಅದೇ ರೀತಿ ಒಂದು ದಿನದ ಪಂದ್ಯಗಳಲ್ಲಿ ಕೂಡ ವರ್ಲ್ಡ್ ಕಪ್ಗೆ ತಲುಪಿ ಆಸ್ಟ್ರೇಲಿಯಾ ಮೇಲೆ ಮುಗ್ಗರಿಸಿದ ನೆನಪುಗಳು ಇನ್ನೂ ಹಸಿ ಹಸಿಯಾಗಿ ಉಳಿದಿರುವಾಗಲೇ ರೋಹಿತ್ ಶರ್ಮಾ ಪಡೆ ಸೌತ್ ಆಫ್ರಿಕಾವನ್ನು ಎದುರಿಸಿ, ಇನ್ನೇನು ಸೌತ್ ಆಫ್ರಿಕಾ 4 ಓವರ್ಗಳಿರೋವಾಗ ಕೇವಲ 24 ಬಾಲ್ಗಳಲ್ಲಿ 26 ರನ್ಗಳು ಬೇಕಾಗಿತ್ತು. ಆಗ ಬಹುಶಃ ಸೌತ್ ಆಫ್ರಿಕಾದ ಕೈನಿಂದ ಭಾರತ ಗೆಲುವನ್ನು ಕಸಿದುಕೊಳ್ಳುತ್ತೆ ಅಂತ ಅನ್ನೋವಂಥ ಪರಿಸ್ಥಿತಿ ಅಲ್ಲಿ ಇರಲಿಲ್ಲ. ಎಲ್ಲರೂ ಇನ್ನೇನು ಮುಗೀತು ಅನ್ನೋವಂಥ ಬಹಳಷ್ಟು ಜನ ಅಭಿಮಾನಿಗಳು ನಾವು ನೋಡ್ತಾ ಇದ್ವಿ, ಕಣ್ಣಲ್ಲಿ ನೀರು ತರಿಸ್ಕೊಂಡಿದ್ರು ಅಂತಲೇ ಹೇಳಬೇಕು. ಅಂಥದ್ದೊಂದು ಪರಿಸ್ಥಿತಿಯಲ್ಲಿ ಬಂದಂಥ ಬುಮ್ರಾ ಅವರು ಒಂದು ಮ್ಯಾಜಿಕನ್ನು ಮಾಡಿದ್ರು. ಆನಂತರ ಹಾರ್ದಿಕ್ ಪಾಂಡ್ಯ ಅವರ ಓವರ್ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಹಿಡಿದ ಕ್ಯಾಚ್ ಇದೆಯಲ್ಲ, ಅದು ಭಾರತಕ್ಕೆ ವರ್ಲ್ಡ್ ಕಪ್ಪನ್ನೇ ತಂದು ಕೊಡ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಾವು ಆ್ಯಕ್ಚುಲಿ ನೋಡ್ತಾ ಇದ್ವಿ ನೋಡಿ ಯಾವ ರೀತಿ ಪರಿಸ್ಥಿತಿ ಬದಲಾಗತ್ತೆ. ಯಾರೆಲ್ಲ ಮುಂಬೈ ಇಂಡಿಯನ್ಸ್ಗೆ ಆಡೋವಾಗ ಈ ಬಾರಿ ಫಾರ್ಮ್ನಲ್ಲೇ ಇರಲಿಲ್ಲ ಅಂತ ಅಂದ್ಕೊಂಡಿದ್ವೋ, ಅದೇ ರೋಹಿತ್ ಶರ್ಮಾ, ಅದೇ ಸೂರ್ಯಕುಮಾರ್ ಯಾದವ್, ಅದೇ ಹಾರ್ದಿಕ್ ಪಾಂಡ್ಯ, ಅದೇ ಬುಮ್ರಾ ಈ ಬಾರಿ ವಿಶ್ವಕಪ್ನ ಹೀರೋಗಳಾಗಿ ಮೆರೆದಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಆದರೆ ಅದರಲ್ಲಿ ನಾವು ರಾಹುಲ್ ದ್ರಾವಿಡ್ ಅವರ ಕೊಡುಗೆಯನ್ನು ಮರೆಯೋ ಹಾಗಿಲ್ಲ. ಯಾಕಂದರೆ 10,000 ರನ್ಗಳು ಟೆಸ್ಟ್ನಲ್ಲಿ ಮತ್ತು ಒನ್ ಡೇನಲ್ಲಿ ಮಾಡಿದರೂ ಕೂಡ ರಾಹುಲ್ ದ್ರಾವಿಡ್ ಅವರು ವಿಶ್ವಕಪ್ಗೆ ಮುತ್ತಿಕ್ಕಿರಲಿಲ್ಲ. ಆ ಒಂದು ಕೊರಗು ಬಹುಶಃ ರಾಹುಲ್ ದ್ರಾವಿಡ್ ಅವರಿಗೆ ಇತ್ತು ಅಂತಲೇ ಹೇಳ್ಬೋದು. ಆ ಒಂದು ಕೊರಗನ್ನು ಇವತ್ತು ರೋಹಿತ್ ಪಡೆ ನೆರವೇರಿಸಿದೆ. ರಾಹುಲ್ ದ್ರಾವಿಡ್ ಅವರು ಕೋಚ್ ಆಗಿ ವಿಶ್ವಕಪ್ಗೆ ಮುತ್ತಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ನಿಜಕ್ಕೂ ಇದು ಒಂದು ಅದ್ಭುತ ಸಾಧನೆ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಬಹಳಷ್ಟು ಜನ ಅಭಿಮಾನಿಗಳು ನಾವು ಅಂದರೆ ಒಂದು ದಿನದ ಪಂದ್ಯದಲ್ಲಿ ಫೈನಲ್ನಲ್ಲಿ ಸೋತ್ವಿ, T20ಯಲ್ಲಿ ಎಲ್ಲಿ ಸೋತು ಸೌತ್ ಆಫ್ರಿಕಾ ಮೇಲೆ ಸೋಲ್ತೀವಿ ಅನ್ನೋವಂಥ ಒಂದು ಭಾರತ ಫೈನಲ್ಗೆ ಬರುತ್ತೆ, ಆದರೆ ಫೈನಲನ್ನು ಗೆಲ್ಲೋ ಅಲ್ಲ ಅನ್ನೋವಂಥ ಮಾತುಗಳು ಕೇಳಿ ಬರ್ತಾಯಿತ್ತು. ಅದೆಲ್ಲವನ್ನು ಹುಸಿ ಮಾಡಿ ಇವತ್ತು ರೋಹಿತ್ ಪಡೆ ವಿಶ್ವಕಪ್ಗೆ ಮುತ್ತಿಕ್ಕಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ವಿರಾಟ್ ಕೊಹ್ಲಿ ಅವರ ಮೇಲೆ ವಿರಾಟ್ ಕೊಹ್ಲಿ ಅವರು ಈ ಇಡೀ ಟೂರ್ನಿ ಉದ್ದಕ್ಕೂ ಫಾರ್ಮ್ನಲ್ಲೇ ಇರಲಿಲ್ಲ. ಆದರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರ ಮೇಲೆ ನಂಬಿಕೆಯನ್ನು ಇಡ್ತಾನೇ ಇದ್ದರು, ಅವರನ್ನೇ ಕಣಕ್ಕಿಳಿಸ್ತಾ ಇದ್ದರು. ಅದು ಇವತ್ತು ವರ್ಕೌಟ್ ಆಯಿತು ಅಂತ ಹೇಳ್ಬೋದು. ಒಬ್ಬ ಕಿಂಗ್ ಕೊಹ್ಲಿಯವರು ತಾನು ಯಾವಾಗಲೂ ಕಿಂಗ್ ಅನ್ನೋದನ್ನು ಇವತ್ತು ಸಾಬೀತು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ವಿಶ್ವಕಪ್ನ ಫೈನಲ್ನಲ್ಲಿ ಅಲ್ಲಿ ರೋಹಿತ್ ಶರ್ಮಾ ಅವರ ವಿಕೆಟ್ ಬಿತ್ತು, ಪಂತ್ ಅವರ ವಿಕೆಟ್ ಬಿತ್ತು, ಸೂರ್ಯಕುಮಾರ್ ಅವರು ಬೇಗ ಪೆವಿಲಿಯನ್ ಸೇರಿಕೊಂಡ್ರು. ಆದರೂ ಕೂಡ ಅಲ್ಲಿ ತಳ ಊರಿ ನಿಂತಂಥ ವಿರಾಟ್ ಕೊಹ್ಲಿ ಅವರು ತಂಡವನ್ನು 170ರ ಗಡಿ ದಾಟಿಸೋದಲ್ಲಿ ಯಶಸ್ವಿಯಾದರು ಅಂತಲೇ ಹೇಳ್ಬೋದು. ಅದೇ ರೀತಿ ನಾವು ಅಕ್ಷರ್ ಪಟೇಲ್ ಅವರ ಕೊಡುಗೆಯನ್ನು ನಿಜಕ್ಕೂ ಮರೆಯೋ ಹಾಗಿಲ್ಲ. ಅಲ್ಲೇ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ಸಿ ನಿಜಕ್ಕೂ ಒಂದು ಉತ್ತಮವಾಗಿ ಕಾಣೋದು. ಯಾಕಂದರೆ ಅಕ್ಷರ್ ಪಟೇಲ್ ಅವರನ್ನು ಅವರು ಪ್ರಮೋಟ್ ಮಾಡಿ ಕಳಿಸಿದಾಗ ಯಾರು ಕೂಡ ಅಕ್ಷರ್ ಪಟೇಲ್ ಅವರು ಭಾರತವನ್ನು ವರ್ಲ್ಡ್ ಕಪ್ ಹೊಸ್ತಿಲಲ್ಲಿ ತಗೊಂಡು ಹೋಗಿ ನಿಲ್ಲಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಅಕ್ಷರ್ ಪಟೇಲ್ ಅವರು ಅದನ್ನು ಮಾಡಿ ತೋರಿಸಿದ್ರು ಅಂತಲೇ ಹೇಳ್ಬೋದು. ಅದೇ ರೀತಿ ಶುಭಮ್ ದುಬೆ ಅವರು ಕೂಡ ಒಂದು ಉತ್ತಮವಾದಂಥ ಒಂದು ಕಾಂಟ್ರಿಬ್ಯೂಷನನ್ನು ಕೊಟ್ಟರು. ಕಡಿಮೆ ರನ್ ಇದ್ದರೂ ಕೂಡ ಸ್ಟ್ರೈಕ್ ರೇಟ್ ಚೆನ್ನಾಗಿತ್ತು. ಈ ಎಲ್ಲ ಕಾರಣಗಳಿಂದಲೇ ಭಾರತ ಇವತ್ತು ಗೆಲ್ತು ಅಂತ ಹೇಳ್ಬೋದು. ಕೊನೆಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಓವರ್, ಸೂರ್ಯಕುಮಾರ್ ಯಾದವ್ ಅವರ 2 ಕ್ಯಾಚ್ಗಳು, ಬುಮ್ರಾ ಅವರ ಆ ಸೂಪರ್ಬ್ 16th ಓವರ್ ಏನಿದೆ ಆ ಓವರಲ್ಲಿ ಅವರು 2 ರನ್ಗಳನ್ನು ಕೊಟ್ಟು ಪಡೆದಂಥ ವಿಕೆಟ್ ಏನಿದೆ ಅದು ನಿಜಕ್ಕೂ ಸೌತ್ ಆಫ್ರಿಕಾಗೆ ದುಬಾರಿ ಆಯಿತು ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಹಾರ್ದಿಕ್ ಪಾಂಡ್ಯ ಅವರು ಕ್ಲಾಸನ್ ಅವರ ವಿಕೆಟನ್ನು ಪಡೀತಾ ಇದ್ದಂತೆ ಬಹುಶಃ ಅಲ್ಲಿ ಪರಿಸ್ಥಿತಿನೇ ಬದಲಾಗಿ ಹೋಗಿತ್ತು ಅಂದರೆ ತಪ್ಪಾಗೋದಿಲ್ಲ. ಒಂದು ವಿಕೆಟ್ ಸೌತ್ ಆಫ್ರಿಕಾಗೆ ಮುಳುವಾಯಿತು ಅಂದರೆ ತಪ್ಪಾಗೋದಿಲ್ಲ. ನಿಜಕ್ಕೂ
ಅದೇನೇ ಇದ್ದರೂ ಕೂಡ ಇವತ್ತು ಇಡೀ ಭಾರತೀಯರು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ. ಮತ್ತೊಮ್ಮೆ 2011ರ ನಂತರ ಭಾರತ ವಿಶ್ವಕಪ್ಪನ್ನು ಗೆದ್ದು ಬೀಗಿದೆ. ಭಾರತದ ಈ ಒಂದು ಸಂಭ್ರಮಾಚರಣೆಯಲ್ಲಿ ನಾವು ಕೂಡ ಪಾಲ್ಗೊಂಡಿದ್ದೇವೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನೀವು ಈ ವಿಶ್ವಕಪ್ಪನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ನಿಮ್ಮ ಒಂದು ಅಭಿಪ್ರಾಯ ಏನು? ನೀವು ಯಾರನ್ನು ಈ ವಿಶ್ವಕಪ್ನ ಹೀರೋ ಆಗಿ ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ತಿಳಿಸಿ. ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅಂತ ಅನುಭವಿ ಪ್ಲೇಯರ್ಗಳಿರ್ಬೋದು, ಮತ್ತು ಸೂರ್ಯಕುಮಾರ್ ಯಾದವ್ ಇರ್ಬೋದು, ಬುಮ್ರಾ ಅವರನ್ನು ನಿಜಕ್ಕೂ ನಾವು ಮರೆಯೋ ಹಾಗೆ ಇಲ್ಲ. ಅಲ್ಲಿ ರೋಹಿತ್ ಶರ್ಮಾ ಅವರು ಕೂಡ ಬುಮ್ರಾ ಅವರ ಬಗ್ಗೆ ಸಾಕಷ್ಟು ಹೊಗಳ್ತಾ ಇದ್ದರು. ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಅವರಿಗೆ ಕ್ರೆಡಿಟನ್ನು ಕೊಡ್ತಾಯಿದ್ರು. ಈ ಎಲ್ಲ ಭಾವನೆಗಳನ್ನು ನೋಡಿದ್ರೆ ನಿಜಕ್ಕೂ IPLಗಿಂತಲೂ ಕೂಡ ವಿಶ್ವಕಪ್ನ ಗೆಲುವು ಎಷ್ಟು ಪ್ರಮುಖ ಅನ್ನೋದು ಅಲ್ಲಿ ರೋಹಿತ್ ಶರ್ಮಾ ಅವರ ಒಂದು ಭಾವನೆ. ಅವರು ಎಷ್ಟೇ IPL ಗೆದ್ದಿದ್ರೂ ಕೂಡ ಈ ರೀತಿ ಭಾವುಕರಾಗಿರಲಿಲ್ಲ. ಈ ಬಾರಿ ಸಾಕಷ್ಟು ಭಾವುಕರಾಗಿದ್ದರು ಅಂತಲೇ ಹೇಳ್ಬೋದು.